ಬೆಂಗಳೂರು ಕೇಂದ್ರ ವಿಭಾಗಕ್ಕೆ ಸೇರಿದ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಗಳ ಪ್ರತ್ಯೇಕ ಸಭೆಗಳು. ಮಾಜಿ ಶಾಸಕರು ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜನತಾದಳ ಜಾತ್ಯತೀತ ಪಕ್ಷದ ಅಧ್ಯಕ್ಷರಾದ ಶ್ರೀ ಎಚ್ಎಂ ರಮೇಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು. ಈ ಸಭೆಗಳಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಆರ್ ಪ್ರಕಾಶ್ ರವರು, ಶಿವಾಜಿನಗರ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಆರ್ ಸೋಮೇಶ್ವರನ್ ಸೋಮು ಅವರು, ಗ್ರೇಟರ್ ಬೆಂಗಳೂರು ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಶೈಲಾ ಸಂತೋಜಿರಾವ್ ರವರು, ನಗರ ಮಹಾಪ್ರಧಾನ ಕಾರ್ಯದರ್ಶಿ ಶ್ರೀ ಎಸ್ ರಮೇಶ್ ರವರು ಹಾಗೂ ಪದಾಧಿಕಾರಿಗಳು, ವಾರ್ಡ್ ಅಧ್ಯಕ್ಷರು ಮತ್ತು ಇನ್ನಿತರ ಮುಖಂಡರು ಸೇರಿದಂತೆ ಅಲ್ಪಸಂಖ್ಯಾತರ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಈ ಸಭೆಯಲ್ಲಿ ಇದೇ ಏಪ್ರಿಲ್ 11ನೇ ತಾರೀಕು ಕೊಮ್ಮಘಟ್ಟ ನೈಸ್ ಗ್ರಾಂಡ್ನಲ್ಲಿ ನಡೆಯಲಿರುವ ಜೆಡಿಎ ಸಮಾವೇಶದ ಪೂರ್ವ ಸಿದ್ಧತೆ ಬಗ್ಗೆ ಚರ್ಚಿಸಿ ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಕರೆತರಲು ಮನವಿ ಮಾಡಲಾಯಿತು. ಈಗಾಗಲೇ ಪ್ರಕಾಶ್ ಅಣ್ಣವರು ಸಭೆ ಬಗ್ಗೆ ಹೇಳಿದ್ದಾರೆ, ಸಮಾವೇಶದ ಬಗ್ಗೆ ಹೇಳಿದ್ದಾರೆ. ಏನು 11ನೇ ತಾರೀಕು ಕೋಮಘಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ಹಿಂದೆ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಈಗೇನು GBA ಅಂತೇಳಿ ಏನು ಮಾಡಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಈಗಾಗಲೇ ಒಂದು ಗಡುವನ್ನು ಕೊಟ್ಟಿದ್ದಾರೆ, ನೀವು ಚುನಾವಣೆನ ಮಾಡಬೇಕು ಅಂತೇಳಿ. ಈಗಾಗಲೇ ನಾವು ಬೆಂಗಳೂರು ನಗರದಲ್ಲಿ ಎಲ್ಲೋ ಒಂದು ಕಡೆ ಪಕ್ಷದ ಶಕ್ತಿ ತುಂಬ ಕಡಿಮೆ ಇದೆ. ನಮ್ಮ JDS ಪಕ್ಷ ಅಂದರೆ ಗ್ರಾಮೀಣ ಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಭಾವನೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇನು ಗ್ರೇಟರ್ ಬೆಂಗಳೂರು ಆದಮೇಲೆ 5 ಭಾಗಗಳೇನು ಮಾಡಿದ್ರು, 5 ಭಾಗಕ್ಕೂ 5 ಅಧ್ಯಕ್ಷಗಳಾದಮೇಲೆ ನಾವೆಲ್ಲ ನಮ್ಮ 5 ಅಧ್ಯಕ್ಷಗಳು ಸಹ ಭಾಳ ಅನುಭವಿಗಳಿದ್ದಾರೆ. ಆಮೇಲೆ ಅವರು ಸಹ ಕೆಲವರು ಮಾಜಿ ಶಾಸಕರು ಇದ್ದಾರೆ, ಅದರಲ್ಲಿ ಎಲ್ಲ ಹಿರಿಯರು ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಸಹ ಒಟ್ಟುಗೂಡಿಸಿ ನಾವು ಏನೀಗ 369 ವಾರ್ಡ್ ಮಾಡಿದ್ದಾರೆ. 369 ವಾರ್ಡಲ್ಲೂ ಸಹ ನಾವು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿಕ್ಕೆ ನಾವು ಸಜ್ಜುಗೊಳಿಸ್ತಾ ಇದ್ದೇವೆ. ಅದೇ ರೀತಿ ಸದಸ್ಯತ್ವ ಅಭಿಯಾನ ಇರ್ಬೋದು. 28 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಏನು 11ನೇ ತಾರೀಕು ಸಮಾವೇಶಕ್ಕೆ 1 ಲಕ್ಷ ಜನ ಸೇರಿಸ್ಬೇಕಂತ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ನಿಖಿಲ್ ಕುಮಾರಣ್ಣವರು, ನಮ್ಮ HD ರೇವಣ್ಣ ಸಾಹೇಬರು ಏನು ಈಗಾಗಲೇ ನಮಗೆ ಅವರು ಆದೇಶವನ್ನು ಮಾಡಿದರು. ನಾವು ಆ ನಿಟ್ಟಿನಲ್ಲಿ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಬರೀ ಸಭೆಗಳನ್ನ ಮಾಡೋದು, ಪೂರ್ವಭಾವಿ ಸಭೆ ಮಾಡಿದ್ದು ಅಷ್ಟೇ ಅಲ್ಲ, ಎಲ್ಲ ವಾರ್ಡ್ ವೈಸು ಸಭೆಗಳನ್ನು ಮಾಡ್ತಾಯಿದ್ದೀರಿ. ಇವತ್ತು ತಾವೇ ನೋಡಿದರೆ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಪೂರ್ವಭಾವಿಗೆ ಕನಿಷ್ಠ 700ರಿಂದ 800 ಜನ ಬಂದಿದ್ದಾರೆ. ನಮ್ಮ ಇಲ್ಲಿನ ಅಧ್ಯಕ್ಷ ಆಗಿರ್ತಕ್ಕಂಥ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಇವತ್ತೇನು ಸಭೆಯನ್ನು ಮಾಡಿದ್ದೀವಿ, ಅವರೆಲ್ಲರೂ ಸಹ ಹುಮ್ಮಸ್ಸು ನೋಡ್ತಾ ಇದ್ದೀರಿ. ಏನು ಇವತ್ತು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ, ಅವ್ರ ಮೇಲೆ ಜನಕ್ಕೆ ನಿಜಕ್ಕೂ ಸಹ ಬೇಸರ ಬಂದೋಗಿದೆ. ಇವತ್ತೇನು ಈ ಸರ್ಕಾರ 3 ವರ್ಷದ ಹಂಚಿಗೆ ಬಂದು ನಿಂತಿದೆ, ನಿಜಕ್ಕೂ ಸಹ ವಿಪರ್ಯಾಸ. ಯಾವುದೇ ಒಂದು ಸರ್ಕಾರ 4.5 ವರ್ಷ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಜನರು ಬೇಸರ ವ್ಯಕ್ತಪಡಿಸೋದು ನೋಡಿದ್ದೀರಿ. ಈ ಸರ್ಕಾರ ಬಂದು 6 ತಿಂಗಳಿಗೇ ಜನರ ವಿಶ್ವಾಸವನ್ನು ಕಳೆದುಕೊಂಡಿರ್ತಕ್ಕಂಥ, ಒಂದು ನೈತಿಕತೆ ಇದ್ದಿರ್ತಕ್ಕಂಥ, ಮಾನವೀಯತೆ ಇದ್ದಿರ್ತಕ್ಕಂಥ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ನೇತೃತ್ವದ ಈ ರಾಜ್ಯ ಸರ್ಕಾರ ಅಂತೇಳಿ ಇವತ್ತು ಅವರೇ ಜನರಿಗೆ ತೋರಿಸ್ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ಯಾವ ಚುನಾವಣೆಯಲ್ಲೂ ಸಹ ಜನ ಇವರಿಗೆ ತಕ್ಕ ಶಾಸ್ತಿ ಮಾಡ್ತಾರೆ. ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರ್ಬೋದು, ನಾವು ನಮ್ಮ ಪಕ್ಷ ನಮಗೆ ವಿಶ್ವಾಸ ಇದೆ, ಈ ಬಾರಿ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಆ ನಿಟ್ಟಿನಲ್ಲಿ ನಾವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಜನರ ಕೆಲಸವನ್ನು ಮಾಡ್ತಾಯಿದ್ದೀವಿ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷ ಸೋಮೂರವರು ಮತ್ತು ನಮ್ಮ GBA ಅಧ್ಯಕ್ಷರು, ನಮ್ಮ ಆತ್ಮೀಯ ಸೋದರ ಸಮಾನರು, ನನ್ನ ಮಾಜಿ ಶಾಸಕರಾದ ರಮೇಶ್ ಗೌಡರು ಎಲ್ಲ 28 ಕ್ಷೇತ್ರದಲ್ಲಿ ನೀನು 11ನೇ ತಾರೀಕು ನಾಳೆ ಡೇ ಆಫ್ಟರ್ ಟುಮಾರೋ ಶನಿವಾರ 11 ಗಂಟೆಗೆ ಸಮಾವೇಶ ಇದೆ. ಅದರ ಒಂದು ಪೂರ್ವಭಾವಿಯಾಗಿ ಎಲ್ಲ ಕಡೆ ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ನಮ್ಮ ಕಾರ್ಯಕರ್ತರನ್ನ, ನಮ್ಮ ಪಕ್ಷದ ಅಭಿಮಾನಿಗಳೆಲ್ಲ ಅಲ್ಲಿ ಸೇರಿಸಬೇಕು. ಮೋರ್ ದೆನ್ 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸೇರಿ ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ಏನೇನು ಈ ನಗರಕ್ಕೆ, ಬೆಂಗಳೂರು ನಗರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಕುಮಾರಸ್ವಾಮಿಯವರು ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಮತ್ತು ಮುಂದೆ ನಾವು ಈ ರಾಜ್ಯದಲ್ಲಿ 28ಕ್ಕೆ ಚುನಾವಣೆಗೆ ಗೆದ್ದು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೇನು ಈ ಬೆಂಗಳೂರು ನಗರಕ್ಕೆ ಮಾಡ್ತೀವಿ ಮತ್ತು ಈ ರಾಜ್ಯಕ್ಕೆ ಏನು ಕೊಡುಗೆ ಕೊಡ್ತೀವಿ ಅನ್ನೋದನ್ನು 11ನೇ ತಾರೀಕು ನಾವು ಹೇಳೋರಿದ್ದೇವೆ. ಮತ್ತು GBA ಚುನಾವಣೆ ಹತ್ರದಲ್ಲಿದೆ. ಈ GBA ನೀವೆಲ್ಲ ನೋಡ್ತಾ ಇದ್ರಿ, ಇವತ್ತು ಒಂದೇ ಕಡೆ ಒಂದು ಗುಂಡಿ ಮುಚ್ಚ ಇಲ್ಲ, ರಸ್ತೆಯಲ್ಲಿ ಗುಂಡಿ ಮುಚ್ಚ ಇಲ್ಲ, ಒಂದು ಪಾದಚಾರಿ ಮಾರ್ಗ, ಒಂದು ಜನ ನಡ್ಕೊಂಡು ಹೋಗಿ ರೋಡ್ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ,
ಧೂಳು, ಇಡೀ ಬೆಂಗಳೂರೆಲ್ಲ ಧೂಳು ತುಂಬ ಡಸ್ಟು ನೀವೇ ಅನುಭವಿಸ್ತಾ ಇದ್ದೀರಿ, ಎಲ್ಲ ಜನ ಅನುಭವಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಇದೆ. ಈ ಥರ ಒಂದು ಸರ್ಕಾರ, ದರಿದ್ರ ಸರ್ಕಾರ ನಿಮಗೆ ಬೇಕಾ ಅಂತ ನಾವು 11ನೇ ತಾರೀಕು ಅಲ್ಲಿ ಈ ಸರ್ಕಾರಕ್ಕೆ ಪ್ರಶ್ನೆ ಕೇಳೋರಿದ್ದೇವೆ. ಮುಂದೆ ನಾವು ಹೋರಾಟ ಮಾಡ್ತೇವೆ. ಎಲ್ಲ ದೇವೇಗೌಡರು, ಕುಮಾರಣ್ಣ ಅವರು ಸೇರಿದ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ 11ನೇ ತಾರೀಕು MLAಗಳು, MP ಗಳು ಎಲ್ಲರೂ ಅಲ್ಲಿ ಬರ್ತಾರೆ. ಆ GBAಗೂ ಈ ಚುನಾವಣೆಗೂ ನಾವು ಆ ರಣಕಳೆಯನ್ನು ಓದ್ತೀವಿ ಅವತ್ತು. ನಾನು ಶಿವಾಜಿನಗರ ಅಧ್ಯಕ್ಷ ಸೋಮೇಶ್ವರ, ನನ್ನ ಹೆಸರು ಸೋಮು ಅಂತ ಕರೀತೀವಿ. 11ನೇ ತಾರೀಕು ನಾವು ಬೆಂಗಳೂರಲ್ಲಿ ಈ ಸತಿ JDS ಏನಂತ ಎರಡು ಪಕ್ಷಕ್ಕೂ ತೋರ್ಸೋಕ್ಕೆ ನಾವು ಒಂದು ಹೋರಾಟ ಇದು ಮಾಡ್ತಾಯಿದ್ದೀವಿ ಪಬ್ಲಿಕ್ಗೆ. ಯಾಕೆಂದರೆ ಇಲ್ಲಿ ನಾವು JDS ಅವರು ಸುಮಾರು ಜನ ಇವಾಗ ಶಿವನಗರ ತೊಗೊಂಡ್ರೆ JDS ಇಲ್ಲ ಅಂದರು. ಇವಾಗ ನೀವೇ ಕಣ್ಣಲ್ಲಿ ನೋಡಿದ್ದೀರ ಎಷ್ಟು ಜನ ಸೇರ್ತಾರೆ, ಎಷ್ಟು ಜನ ಬಂದಿದೆ. ಯಾರು ನಾವು ದುಡ್ಡು ಕೊಟ್ಟು ಏನು ಕರ್ಕೊಂಡು ಬಂದಿಲ್ಲ. ಒಂದು ಮೀಟಿಂಗ್ ಅಂದರೆ ಒಂದೊಂದು ವಾರ್ಡ್ 8 ವಾರ್ಡ್ ಅಧ್ಯಕ್ಷರು ಭಾರಿ ಸೀರಿಯಸ್ ಆಗಿ ಅವ್ರವ್ರ ವಾರ್ಡಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಅವರು 8 ವಾರ್ಡಲ್ಲಿ ಜನನ ಸೇರಿಸ್ಕೊಂಡು ಬಂದಿದ್ದಾರೆ. ಅದೇ ಥರ ನಮ್ಮ ಮಹಿಳಾ ವಿಭಾಗ ಅಧ್ಯಕ್ಷರು ಸಾವಿತ್ರಮ್ಮ ಆಗಲಿ, ಅಂಗವಿಕಲರ ಅಧ್ಯಕ್ಷರಾಗಲಿ ಜಯದೀಪನವರು, SC ವಿಂಗ್ ಅಧ್ಯಕ್ಷರು ಮುನ್ರಾಜ್ ಅವರು ಇರಲಿ, ಆಮೇಲೆ ಯೂತ್ ಪ್ರೆಸಿಡೆಂಟ್ ಮುಖ್ಯವಾಗಿ ಇವರು ಸರ್ವಣ ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಸರ್ ಪ್ರಭು ಅವರು ನಮ್ಮ ಜೊತೆಯಲ್ಲಿ ಇದ್ದರು. 8 ವಾರ್ಡ್ ಅಧ್ಯಕ್ಷರು ಇದ್ದರು ನಮ್ಮ ಜೊತೆಯಲ್ಲಿ ಎಲ್ಲ ಇದ್ದು ನಾವು ಒಂದು 500ರಿಂದ 600 ಜನ ನಾವು ಸಮಾವೇಶಕ್ಕೆ ಹೋಗ್ತಾ ಇದ್ದೀವಿ. 11ನೇ ತಾರೀಕು ಬೆಳಿಗ್ಗೆ ಹೋಗಿ ಅವೆಲ್ಲ ನಮ್ಮ ಕ್ಷೇತ್ರ ಪರವಾಗಿ ನಾವು ಈ ಸೀಮೆನ ಪರವಾಗಿ ಎಲ್ಲ ನಾವು ಮಾತಾಡಿದ್ದೀವಿ. ಅದನ್ನ ಬಗ್ಗೆನೂ ಕುಮಾರಸ್ವಾಮಿ ಅವ್ರಿಗೆ ನಾವೊಂದು ರಿಕ್ವೆಸ್ಟ್ ಮಾಡಿ ಮಾತಾಡೋಕ್ಕೆ ಹೇಳ್ತೀವಿ. ಆವತ್ತು ದಿನ ಸಮಾವೇಶದಲ್ಲಿ 21 ಸ್ಟೇಟ್ಗೆ ಹೆಂಗೆ ಸೀಮೆನೆ ಬರುತ್ತೆ, ನಾನು ಅದು ಕಾಯ್ತಾ ಇದ್ದೀನಿ. RTಯಲ್ಲಿ ಬರೆದು ನಾವು ಕೇಳೋಣ ಅಂತ, ಯಾಕೆ ನಮ್ಮ ಕರ್ನಾಟಕ ಬಿಟ್ಟಿದ್ದೀವಿ ಅಂತ ಅದನ್ನ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ನಾನು ಸಿದ್ಧ ಇದ್ದೀವಿ.